ನಟ ಅನುಪಮ ಖೇರ್ ಅವರ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಕುತೂಹಲಕಾರಿ ಚರ್ಚೆಗೆ ಕಾರಣವಾಗಿದೆ. ರಾಮ ಮಂದಿರಕ್ಕೆ ಅವರು ಭೇಟಿ ಕೊಟ್ಟ ಬಳಿಕ ಅವರು ನೀಡಿದ ಈ ಹೇಳಿಕೆ ವೈರಲ್ ಆಗಿದೆ. ಮನೆಯಲ್ಲಿ ಕಳ್ಳತನವಾದರೆ ಮನೆಯನ್ನು ನಾವು ದೂಷಿಸುವುದಿಲ್ಲ, ಅದೇ ರೀತಿ ಸನಾತನ ಧರ್ಮ ಮತ್ತು ರಾಮನನ್ನು ದೂಷಿಸಬೇಡಿ, ತಪ್ಪು ಮಾಡಿದವರನ್ನ ಶಿಕ್ಷಿಸಿ, ಆದರೆ ಮಂದಿರದ ಪವಿತ್ರತೆಗೆ ಕುಂದು ತರಬೇಡಿ ಎಂದು ಅವರು ಹೇಳಿದ್ದಾರೆ. घर में चोरी होती है तो घर पर लांछन नहीं लगाते, जो हुआ गलत हुआ, नहीं होना चाहिए था, मगर सनातन जो है और राम जी जो हैं वो द्वापर युग से हैं, युगों से हैं, और उनके इसको हमें ही ऐसी घटना लेनी चाहिए. जिन्होंने ऐसा किया है उनको ज़रूर पकड़ा जाना चाहिए, लेकिन इसका सनातन पर या रामचंद्र जी पर कोई नहीं आना चाहिए. ಬಿಜೆಪಿಯ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವ ಅನುಪಮ್ ಖೇರ್ ಅವರ ಈ ಮಾತು ಅತ್ಯಂತ ಮಹತ್ವದ್ದು. ದೇಶದ ಕಣ್ಣು ತೆರೆಸುವ ಮಾತನ್ನ ಇವರು ಆಡಿದ್ದಾರೆ. ಇವರ ಪತ್ನಿ ಕಿರಣ್ ಖೇರ್ ಬಿಜೆಪಿ ಸಂಸದೆ. 2017ರಲ್ಲಿ ಅನುಪಮ್ ಖೇರ್ ಅವರನ್ನ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಕೇಂದ್ರ ಸರ್ಕಾರದ ಪ್ರಭಾವದಿಂದಲೇ ಈ ಆಯ್ಕೆ ನಡೆದಿತ್ತು. ಇಂತಹ ಅನುಪಮ್ ಖೇರ್ ಅವರು ಇದೀಗ ಎಲ್ಲರನ್ನ ಅವಲೋಕನಕ್ಕೆ ಒಳಪಡಿಸುವ ಹೇಳಿಕೆ ನೀಡಿದ್ದಾರೆ. ರಾಮ ಮಂದಿರದ ಹುಂಡಿ ಕಳ್ಳತನಕ್ಕೆ ಯಾರು ಕಾರಣರೋ ಅವರನ್ನ ಪ್ರಶ್ನಿಸಬೇಕು. ಹಾಗಂತ ಇದಕ್ಕೆ ಸನಾತನ ಧರ್ಮ ಕಾರಣ ಅಲ್ಲ, ಶ್ರೀರಾಮ ಕೂಡ ಕಾರಣ ಅಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಈ ದೇಶದಲ್ಲಿ ಇತ್ತೀಚೆಗೆ ಒಂದು ಟ್ರೆಂಡ್ ಇದೆ. ಅದೇನಂದ್ರೆ, ಮುಸ್ಲಿಂ ತಪ್ಪು ಮಾಡಿದ್ರೆ ಅದು ಆತನ ತಪ್ಪು ಮಾತ್ರ ಆಗೋದಿಲ್ಲ, ಅದಕ್ಕೆ ಆತನ ಧರ್ಮವನ್ನ ದೂಷಿಸಲಾಗ್ತದೆ, ಆತನ ಸಮುದಾಯವನ್ನೇ ದೂಷಿಸಲಾಗ್ತದೆ, ಅವರನ್ನ ಪಾಕಿಸ್ತಾನಕ್ಕೆ ಸಾಮೂಹಿಕವಾಗಿ ಕಳುಹಿಸುವ ಮಾತಾಗ್ತದೆ. ಈಗಿನ ಮುಸ್ಲಿಮರು ಹುಟ್ಟೇ ಇಲ್ಲದ ಒಂದಾನೊಂದು ಕಾಲದಲ್ಲಿ ಈ ದೇಶದ ಮೇಲೆ ಗಜನಿ, ಗೋರಿ ಮುಂತಾದವರು ದಂಡೆತ್ತಿ ಬಂದಿದ್ದಾರೆ. ಅವರು ಮಂದಿರವನ್ನ ಲೂಟಿ ಮಾಡಿದ್ದಾರೆ. ಆದರೆ ಇವತ್ತಿಗೂ ಅವರು ಮಾಡಿರುವ ಕೃತ್ಯದ ಹೊಣೆಯನ್ನ ಈ ದೇಶದ ಮುಸ್ಲಿಮರ ಮೇಲೆ ಹೊರಿಸಲಾಗ್ತಾ ಇದೆ. ಅವರು ಮಾಡಿರುವ ತಪ್ಪಿಗೆ ಇಂದಿನ ಮುಸ್ಲಿಮರೇ ಕಾರಣ ಎಂಬಂತೆ ಹೇಳಲಾಗ್ತಾ ಇದೆ. ಮುಸ್ಲಿಮರ ಧರ್ಮಗ್ರಂಥವನ್ನ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಿದೆ. ಆ ರಾಜರ ಕೃತ್ಯಕ್ಕೆ ಅಂದಿನ ಮತ್ತು ಇಂದಿನ ಮುಸ್ಲಿಮರು ಹೊಣೆಗಾರರು ಎಂಬಂತೆ ಹೇಳಲಾಗ್ತಾ ಇದೆ. ಈ ದೇಶದಲ್ಲಿ ಎಲ್ಲೇ ಓರ್ವ ಮುಸ್ಲಿಂ ಅಪರಾಧ ಕೃತ್ಯದಲ್ಲಿ ಭಾಗಿಯಾದರೂ ಅದರ ಹೊಣೆಯನ್ನ ಈ ದೇಶದ 20 ಕೋಟಿ ಮುಸ್ಲಿಮರು ಹೊರಬೇಕು ಎಂಬಂತ ವಾದವನ್ನ ಈ ದೇಶದಲ್ಲಿ ಮಾಡಲಾಗ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಬೆದರಿಕೆ ಹಾಕಲಾಗ್ತಾ ಇದೆ. ಅವರ ಮಸೀದಿ, ಮದ್ರಸೆಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಆದರೆ ಅನುಪಮ ಖೇರ್ ಅವರು ಈ ರೀತಿಯ ದೂಷಣೆಯನ್ನ ಇದೀಗ ವಿರೋಧಿಸಿದ್ದಾರೆ. ತಪ್ಪು ಮಾಡಿದವರನ್ನ ಶಿಕ್ಷೆಗೆ ಒಳಪಡಿಸಿ ಅವರ ಧರ್ಮವನ್ನ ಅವಮಾನಿಸಬೇಡಿ, ಅವರ ಧಾರ್ಮಿಕ ಪುರುಷನನ್ನ ಅವಮಾನಿಸಬೇಡಿ ಎಂದು ಅವರು ಕರೆ ಕೊಟ್ಟಿದ್ದಾರೆ. ಈ ದೇಶದ ಮುಸ್ಲಿಮರು ಈವರೆಗೆ ಏನನ್ನು ಹೇಳ್ತಾ ಬಂದಿದ್ರೋ ಅದನ್ನೇ ಅನುಪಮ್ ಖೇರ್ ಪುನರಾವರ್ತಿಸಿದ್ದಾರೆ. ಯಾರು ಅಪರಾಧ ಎಸಗಿದ್ದಾರೋ ಅವರನ್ನು ಪ್ರಶ್ನಿಸಿ ಅವರಿಗೆ ಶಿಕ್ಷೆ ಕೊಡಿ, ಆದರೆ ಅವರ ಧರ್ಮವನ್ನ ಅದಕ್ಕಾಗಿ ಕಟಕಟೆಯಲ್ಲಿ ನಿಲ್ಲಿಸಬೇಡಿ, ಅವರ ತಪ್ಪಿಗೆ ಇಡೀ ಒಂದು ಸಮುದಾಯವನ್ನೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಬೇಡಿ ಎಂದು ಮುಸ್ಲಿಮರು ಈ ದೇಶದಲ್ಲಿ ಬಾರಿಗೂ ಹೇಳ್ತಾ ಬಂದಿದ್ದಾರೆ. ಅದೇ ಮಾತನ್ನ ಖೇರ್ ಹೇಳಿದ್ದಾರೆ. नहीं, आपके घर में चोरी होती तो आप चोर को कोसते हैं, घर को नहीं कोसते. ये पूरा हमको हिंदुओं को, हिंदू समाज को ये समझना चाहिए, अपने ही लोगों को समझना चाहिए. और जिन लोगों ने यहाँ पर दान दिया है उन्होंने रिश्वत नहीं दी भगवान को कि भी मेरे इस दान का ध्यान देना. ध्यान तो बिना किसी दान जो है वो बिना किसी उपेक्षा के होता है, अपेक्षा के होता है. ಅನುಪಮ್ ಖೇರ್ ಹೇಳಿದಂತೆ ಮಂದಿರವನ್ನು ದೂಷಿಸಬೇಕಿಲ್ಲ, ಹಿಂದೂ ಧರ್ಮವನ್ನು ದೂಷಿಸಬೇಕಿಲ್ಲ. ಹಾಗೆ ಮಾಡುವುದು ತಪ್ಪು ಕೂಡ. ತಪ್ಪಿತಸ್ಥರನ್ನ ಮಾತ್ರ ಪ್ರಶ್ನಿಸಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.